ನಮಸ್ಕಾರ. ವೇದಿಕೆಗೆ ಮುಂಭಾಗದಲ್ಲಿರುವಂಥ ಗುರುಗಳಾದಂಥ ವಿನಯ್ ಗುರುಗಳು ನಮಸ್ಕರಿಸ್ತಾ, ವೇದಿಕೆ ಮುಂಭಾಗ ಹಲವಾರು ಗಣ್ಯರುಗಳಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಕುಳಿತಿರುವಂಥ ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ. ಸೊ ವಿಶ್ವಾಸ್ ಪೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಮಂತ್ರಿ ಮಾಲ್ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಗ ನಾನು ಏನೂ ಇಲ್ಲ, ಸೊ ಅನ್ಎಂಪ್ಲಾಯ್ಡಲ್ಲಿದ್ದೆ. ಸೊ ವಾಕ್ ಮಾಡಬೇಕಾದ್ರೆ ಕ್ವಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿದ್ದ. ಸೊ ನಾನು ಕೇಳಿದೆ ಅವ್ರನ್ನ, ಏನಿದು ಯಾಕೆ ನನ್ನ ನಂಬರ್ ತೊಗೊತ ಇದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಂಡ್ವಿ ಅಂತ. ಸೊ ಅದು ಇಂಟ್ರೆಸ್ಟ್ ಆಗಿತ್ತು. ಮತ್ತೆ ಅವನ ಹತ್ರ 1 hour ಸ್ಪೆಂಡ್ ಮಾಡಿದೆ. ಈ ಕೆಲಸ ನನಗೆ ಕೊಡ್ತೀರಾ, ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ. ಸೊ ಅವ್ರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರು MD ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ವಾಕ್ ಮಾಡಬೇಕಾದ್ರೆ ಸಿಕ್ಕಿದಂಥ ಅವಕಾಶ ಅದು. ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ವಿತಿನ್ 1 month ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲಿ ಗುಡ್ ಬಿಸ್ನೆಸ್ ಕೊಟ್ಬಿಡ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ನನಗೆ ಗೊತ್ತಿರಲ್ಲ, ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಇಮಿಡಿಯೇಟ್ ಕಾಲ್ ಬರುತ್ತೆ, ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೊರಟ್ಬಿಡಿ ಅಂತ. ಸೊ ನಾನು ಯಾಕೆ ಇಲ್ಲ, ನಮ್ಮ ಬಾಸ್ ಕರೀತಿದ್ದಾರೆ ನಿಮ್ಮ ಬನ್ನಿ ಅಂತ. ಸೊ ಡೆಲ್ಲಿಗೆ ಹೋಗ್ತೀನಿ. 2 year ನನ್ನ ಅಲ್ಲೇ ಇಟ್ಕೊತಾರೆ ಅವರು. ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತು ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಮೂಬಿಕ್ವಿಕ್ಕು, ಕ್ವಿಕ್ಕರ್, ಅಮೆಝಾನ್, ಫ್ಲಿಪ್ಕಾರ್ಟು, ಶಾರ್ಪ್ ಕ್ಲೋಸ್ ಅಂತೆಲ್ಲ ಇತ್ತು. ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೊ ಆ ಬಿಸ್ನೆಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಲವಾರು ಕಂಪ್ನಿಗಳ ಜೊತೆ ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ಕೋಡಿಂಗ್ ಎಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಈ ಪ್ರಾಜೆಕ್ಟ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು, APIಗಳೇನು, ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ನಾನು ತಿಳ್ಕೊಂಡಾದ್ಮೇಲೆ ನಾವೊಂದು ಹಲವಾರು ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ. ವಿಶ್ವಾಸ್ ಪೇ ಅಂತೇಳಿ ನಾವೊಂದು ಏನೋ ಕಾನ್ಸೆಪ್ಟ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಆ್ಯಪ್ ಮಾಡಿಕೊಡ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು, ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ. ಕೆಲವೊಂದು ಕಂಪನಿಗಳು ನನಗೆ ಮೋಸ ಕೂಡ ಮಾಡಿದ್ರು, ಫೈನಾನ್ಸಿಯಲಿ ತಗೊಳ್ಳೋದು, ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡಿದ್ರು. ಅದೆಲ್ಲ ಲಾಸ್ ಆಯಿತು. ಓಕೆ ಹೋಗಿದ್ದೋಯ್ತು ಅಂತೇಳಿ ಮತ್ತೆ ನನ್ನ ಜರ್ನಿನ ನಾನು ಬಿಡಲಿಲ್ಲ. 7 years ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ. ಸೊ ನಮ್ಮೊಂದು ಒಳ್ಳೆ IT ಟೀಮ್ ಸಿಕ್ತು. ಜೋಶಿ ಸರ್ ಅಂತ ಇದ್ದಾರೆ, ಟೆಕ್ನಿಕಲ್ ಹೆಡ್. ಕಂಪ್ಲೀಟ್ ಅವರು ವಿಪ್ರೋದಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಂದ ಒಂದು ಟೀಮ್, ಒಂದು 20+ people ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ. ಕಂಪ್ಲೀಟ್ RBI ಇಂದನೇ ಅಪ್ರೂವ್ಡ್ ತಗೊಂಡ್ವಿ. ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸ್ ಪೇ ಅಂತ. ಜೊತೆಗೆ ಕೆಲವರು ನನ್ನ ತುಂಬ ಗೇರಿಕೊಂಡು ಮಾತಾಡಿದ್ರು, ಇವ್ರ ಕೈಲಿ ಆಗುತ್ತಾ, ದೊಡ್ಡ ದೊಡ್ಡ ಕಂಪ್ನಿ ಇದೆ, ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಹೇಳಿದ್ವಿ, 10 ಜನಕ್ಕೆ ಕಾಂಪೀಟ್ ಮಾಡೋದಲ್ಲಿ 10 ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತೇಳಿ. ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ್ ಪೇ ಅನ್ನೋದು ಇವಾಗ ತಗೊಂಡ್ಬಂದಿದ್ವಿ. ಇದು ತುಂಬ ಅದ್ಭುತವಾಗಿದೆ. ಒಂದು 3-4 ಪ್ರಾಜೆಕ್ಟ್ ನಾವು ಇದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ನಾನು ಸರ್ವೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಮಲಗಿದ್ದಾರೆ. ಸೊ ಈಗ ಇದನ್ನ ಲಾಂಚ್ ಮಾಡೋಕೆ ಮುಂಚೆ 300 ಎಂಪ್ಲಾಯೀಸ್ನ ನಾವು ಹೈರ್ ಮಾಡಿದ್ದೀವಿ. ಸೊ ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ. ಹಾಗೂ ಹಲವಾರು ಬೆನಿಫಿಟ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಫಸ್ಟು ಎಲ್ಲ ಡೌನ್ಲೋಡ್ ಮಾಡಿಕೊಳ್ಳುವಂಥ ಗ್ರಾಹಕರುಗಳಿಗೆ ಉಚಿತವಾಗಿ 1 kg ಶುಗರ್ನ ನಾವು ಕೊಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದರೂ ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದರೆ ಒಂದು ಸ್ವೀಟ್ ಕೊಡ್ತೀವಿ. ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕರ್ನಾಟಕದ ಜನ ನಮ್ಮನ್ನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ವಿಶ್ವಾಸ್ ಪೇ, ವಿಶ್ವಾಸ್ ವರ್ಲ್ಡ್ ಮಾಡನ್ನ ವಿಶ್ವಾಸದಿಂದ ಯೂಸ್ ಮಾಡಿ ಅಂತೇಳಿ, ಜೊತೆಗೆ ನನ್ನ ಹೆಸರನ್ನ ನಮ್ಮತನ ನಾವು ಫಸ್ಟು ಪ್ರೀತಿ ಮಾಡಬೇಕು ಅಂತೇಳಿ ನನ್ನ ಹೆಸರಲ್ಲಿ ಸೇರಿಸ್ಕೊಂಡು ವಿಶ್ವಾಸ, ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ನಂಬಿಕೆ ಉಳಿಸ್ಕೋತೀವಿ, ಸರ್ವಿಸ್ ಕೊಡ್ತೀವಿ, ನಮ್ಮನ್ನು ಬೆಳೆಸಿ ನಾವು ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್. Thank you so much, sir. Thank you. Okay, so ಈಗ ಮೀಡಿಯಾ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.